ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟ, ನನ್ನ ಬರ್ಡೇ ಅಂತ ಖುಷಿ ಅಲ್ವಾ ನಿನ್ಗೆ? ನಾನಂದ್ರೆ ಅಷ್ಟಿಷ್ಟನಾ? ಅಮ್ಮ, ನೀನಂದ್ರೆ ನನ್ನ ಪ್ರಾಣ. ನನ್ನ ಪ್ರಾಣ ಹೋದ್ರು ನಾನು ನಿನ್ ಜೊತೆಲೇ ಇರ್ತೀನಿ. ಏ ಹುಡುಗಿ, ಹೇಳು ಮೇಲೆ. ನಾಟಕ ನೀನ್ ಮಾಡ್ಲಿಲ್ಲ ಅನ್ನೋ ವಿಷಯ ನಿನಗೆ ನನಗೆ ಮಾತ್ರ ಗೊತ್ತಿರಬೇಕು. ಹಾಗಾದ್ರೆ ಸ್ಟೇಜ್ ಮೇಲೆ ನಾಟಕ ಮಾಡಿದ ಸಿಹಿನಾ? ಸಿಹಿನ ಕಣ್ಣಾರೆ ನೋಡದ್ನ? ಹೌದು, ಸಿಹಿನೇ ನೀವು ನೋಡಿದ್ದು. ಏನಾದ್ರೂ ಆಗಿ ಅಪ್ಪನ್ಗೆ ಭಾರ್ಗವಿ ಆಂಟಿ ವಿಷಯ ಗೊತ್ತಾಗ್ಬೇಕು ಅಂತ ಸಿಹಿ ಆ ನಾಟಕ ಮಾಡಿದ್ಲು. ಪ್ಲೀಸ್ ಸಿಹಿನ ಮತ್ತೆ ನನಗೆ ಕಾಣಿಸ್ಕೊಳಕ್ ಹೇಳು. ಇಲ್ಲ ಅಂಕಲ್, ನೀವು ಇನ್ನೊಂದ್ಸಲ ಸಿಹಿನ ನೋಡಕ್ಕಾಗಲ್ಲ. ಈಗಲೇ ಆ ಭಾರ್ಗವಿ ಆಂಟಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ನನ್ನ ಜೊತೆ ಯಾರೋ ಇದ್ದಾರೆ, ಅವ್ರನ್ನ ತೋರ್ಸು ಅಂತ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ತೋರ್ಸಿಲ್ಲ ಅಂದ್ರೆ ನನಗೆ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಂತ ಹೆದರಿಸ್ತಿದ್ದಾರೆ. ಚಿಕ್ಕಿ ಅಂತ ಕೂಗಕ್ಕೆ ನನಗೆ ಅಸಹ್ಯ ಆಗ್ತಿದೆ. ನನಗಂತೂ ತುಂಬಾ ಹೆದರಿಕೆ ಆಗಿತ್ತು. ನಾನು ಕಾಪಾಡಕ್ಕೆ ಅಂತಾನೆ ಸಿಹಿ ಭಾರ್ಗವಿ ಆಂಟಿ ಮೇಲೆ ಏನೋ ಎಸೆದ್ಲು. ಅದೇ ನಡೆದಿದ್ದು. ನೀನೇನು ಯೋಚನೆ ಮಾಡ್ಬೇಡ ಸ್ವಾಮಿ. ಭಾರ್ಗವಿ ಚಿಕ್ಕಿ ನಿನಗೇನು ಮಾಡದೇ ಇರೋ ತರ ನಾನು ನೋಡ್ಕೊಂತೀನಿ. ಅಶೋಕ್ ಅಂಕಲ್, ನೀವು ಅಪ್ಪ ಇಬ್ರು ಮಾತಾಡ್ತಿಲ್ಲ ಅಲ್ವಾ? ಈ ಟೈಮಲ್ಲಿ ಭಾರ್ಗವಿ ಆಂಟಿ ಸಿಹಿ ಸಾಯಿಸಿದ ತರ ನನ್ನೂ ಸಾಯಿಸ್ಬಿಟ್ರೆ? ಹಾಗೆಲ್ಲ ಮಾತಾಡ. ಹಾಗಾಗಕ್ ನಾನು ಬಿಡಲ್ಲ. ಭಾರ್ಗವಿ ಚಿಕ್ಕಿ ನಿನ್ನನ್ನು ಮುಟ್ಬೇಕು ಅಂತಂದ್ರೆ ನನ್ನನ್ನು ದಾಟೆ ನಿನ್ನ ಹತ್ರ ಬರ್ಬೇಕು. ಫಸ್ಟ್ ಇವನು ಚಿಕ್ಕಿ ಹತ್ರ ಸಾರಿ ಕೇಳಿ, ಆಮೇಲೆ ಕ್ಷಮಿಸ್ತೀನಿ. ನೀವು ಅಪ್ಪ ಇಬ್ರು ಮಾತಾಡ್ತಿಲ್ಲ ಅಲ್ವಾ? ಈ ಟೈಮಲ್ಲಿ ಭಾರ್ಗವಿ ಆಂಟಿ ಸಿಹಿ ಸಾಯಿಸಿದ ತರ ನನ್ನೂ ಸಾಯಿಸ್ಬಿಟ್ರೆ? ಚಿಕ್ಕಿ, ಹೇಗಿದ್ದೀರಾ ನೀವು? ಏನಾಗಿದೆ ನಿಮ್ಗೆ? ಐಮ್ ಸಾರಿ ಚಿಕ್ಕಿ. ಏನು, ನೀನ್ ಬಂದು ನನ್ನ ಹತ್ರ ಸಾರಿ ಕೇಳ್ತಿದ್ಯಾ? ನಂಬೋದಕ್ಕಾಗ್ತಿಲ್ವಲ್ಲ. ಎನಿವೇಸ್, ಆ ಸಾರಿ ಕೇಳಿ ಹಾಲು ಕುಡ್ದಷ್ಟು ಖುಷಿ ಆಗ್ತಾ ಇದೆ ಅಶೋಕ್. ರಾಮ್ ಹೇಳ್ದಂಗೆ ನೀವು ತುಂಬ ಒಳ್ಳೆಯವ್ರು ಚಿಕ್ಕಿ. ನಾನೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನ್ನ ಕೈಲಿ ಅಂತ ಕೆಲಸ ಮಾಡಿಸಿ. ನೀವು ಯಾವುದನ್ನು ಮನಸ್ಸಿಗೆ ಹಾಕೊಳ್ದೆ ಪ್ಲೀಸ್ ನನಗೆ ಕ್ಷಮಿಸಿ. ಇಟ್ಸ್ ಓಕೆ ಅಶೋಕ್. ನಾನು ನಿನ್ನಾಗಲಿ ಅಪ್ಪನಾಗಲಿ ಬೇರೆ ಅಂತ ನೋಡಿಲ್ಲ. ಆದರೆ ನೀನು ನನ್ನ ಬಗ್ಗೆ ಹೀಗೆಲ್ಲ ಅಂದ್ಕೊಂಡಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ. ನನ್ನ ಸಣ್ಣ ಬುದ್ಧಿ ನಿಮ್ಮ ದೊಡ್ಡತನ ಅರ್ಥ ಮಾಡ್ಕೊಂಡಿಲ್ಲ ಚಿಕ್ಕ. ಆದ್ರೆ ಈಗ ಅರ್ಥ ಆಯ್ತು ಯಾರ ಜೊತೆ ಹೇಗಿರಬೇಕು ಅಂತ. ಮುಂದೆ ನಾನು ನಿಮ್ಮನ್ನು ಅವಮಾನಿಸೋದು ಇಲ್ಲ, ಅನುಮಾನಿಸೋದು ಇಲ್ಲ.
ಶಂಕರ್. ಅಪ್ಪನ ಜೊತೆ ನೀವಿರ್ಬೇಕು ಅಂತ ಭಾರ್ಗವಿ ಆಂಟಿಗೆ ಸಾರಿ ಕೇಳಿದ್ರಲ್ಲ, ನೀವು ತುಂಬಾ ಬೆಸ್ಟು. ನೀವು ಅಪ್ಪನ ಜೊತೆ ಇದ್ರೆ ಅಪ್ಪನಿಗೆ ಯಾವ ತೊಂದರೆನೂ ಆಗಲ್ಲ. ಏನೋ ಮರಾಯ ನೀನು, ಇಷ್ಟು ಹೇಳೋದಕ್ಕೆ ಇಷ್ಟೊತ್ತು ಕಾಯಿಸ್ಬಿಟ್ಟ. ಹೋಲಿ ಬಿಡು, ಅಟ್ಲೀಸ್ಟ್ ಈಗ್ಲಾರು ಚಿಕ್ಕಿ ಏನು ಅಂತ ನಿಂಗೆ ಗೊತ್ತಾಯ್ತಲ್ಲ. ಚಿಕ್ಕಿ ತುಂಬಾ ಒಳ್ಳೆಯವ್ರ ಮಗ. ಸುಮ್ಮನೆ ಅವ್ರ ಬಗ್ಗೆ ನೀನು ಏನೇನೋ ತಪ್ಪು ತಿಳ್ಕೊಬೇಡ. ಚಿಕ್ಕಿ, ಅಶೋಕ ಹೇಳ್ದಂಗೆ ನಡೆದಿದ್ದನ್ನ ಯಾವುದನ್ನು ಮನ್ಸಿಗೆ ಹಾಕೋದು. ಏನೋ ಕೆಟ್ಟಗಳಿಗೆ ಆಗ್ಬಾರ್ದಾಗೋಯ್ತು. ಎಲ್ಲ ಮರೆತು ನಾವೆಲ್ಲರೂ ಖುಷಿ ಖುಷಿಯಾಗಿರೋಣ. ಕರೆಕ್ಟ್ ಮಗ, ನಿನ್ನಿಷ್ಟನೇ ನನ್ನಿಷ್ಟ. ಆದರೆ ನೀನು ಯಾವುದು ನಡೆದಿದ್ದನ್ನ ಮನ್ಸಿಗೆ. ಏಯ್, ನಾನು ಆಗ್ಲೇ ಮರ್ತ್ಬಿಟ್ಟೆ ಕಣ. ಥ್ಯಾಂಕ್ಸ್ ಮಗ. ಒಬ್ಬೊಬ್ಬೊಬ್ಬ ಏನೋ ಥ್ಯಾಂಕ್ಸ್ ಅಂತಲ್ಲ, ಇಷ್ಟೊಂದು ಫಾರ್ಮಾಲಿಟೀಸು. ಫಸ್ಟ್ ಬಾ, ಸೀತನ ಹತ್ರ ಹೇಳ್ಬೇಕು. ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.